ಸರ್ಕಾರದ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಸಂಗತಿಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲ, ಅದನ್ನ ತನಿಖೆ ಮಾಡಕ್ಕೆ ಹೇಳಿದ್ದೀನಿ. ಆಮೇಲೆ ಒಂದು ದಿನಕ್ಕೆ 1,80,000 ಟ್ರಿಪ್ಸ್ ಇರುತ್ತೆ. ಎಲ್ಲ ಒಂದು ಅಕಸ್ಮಾತ್ವಾಗಿ ಆಗಿದೆಯೋ ಅಥವಾ ಏನಾದರೂ ಅವ್ರಿಗೇನಾದರೂ ಸ್ವಲ್ಪ ಏನೋ ಕಾಯಿಲೆ ಏನೋ ಇತ್ತ ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ತಿಳ್ಕೊಂಡು ಇವ್ರಿಗೇನು ಆಗಿರಲಿಲ್ಲ. 2 ವರ್ಷ ಅಲ್ಲ, ಹಿಂದೆ ನಾನು 4 ವರ್ಷ 4 ತಿಂಗಳು ಇದೇ ಇಲಾಖೆ ಮಿನಿಸ್ಟರ್ ಇದ್ದಾಗ ಯಾವತ್ತೂ ಆಗಿರಲಿಲ್ಲ. ಆಗಿರ್ತಕ್ಕಂಥ ಘಟನೆ ಪಾಪ ಸಹಜವಾಗಿ ಎಲ್ಲರಿಗೂ ದುಃಖ ಆಗಿರುತ್ತೆ. ತನಿಖೆ ಮಾಡಕ್ಕೆ ಹೇಳಿದ್ದೀನಿ. ಸರ್, ಈಗ ಬೆಳಗಾವಿ ಜಿಲ್ಲೆಗೆ 200 ಬಸ್ ಅಥವಾ ಎಲೆಕ್ಟ್ರಿಕಲ್ ಬಸ್ ಸೇರಿನ ಅಥವಾ ಒಟ್ಟು ವಾಯುವ್ಯ ಕರ್ನಾಟಕಕ್ಕೆ 700 ಬಸ್ಸು ಅಂತ ಹೇಳಿದ್ದೀನಿ. ಅದರಲ್ಲಿ 100 ಎಲೆಕ್ಟ್ರಿಕ್ ಬಸ್ಸು ಪ್ಲಸ್ 200 ಬಸ್ಸು. ಆಮೇಲೆ ನಮ್ಮ ಇವರಿಗೆ ಇದು ಅಲ್ಲ, ನಮ್ಮ DC ಇವರಿದ್ದಾರಲ್ಲ ಎಮ್ ಡಿಗೆ ಡಿಸ್ಕ್ರಿಮಿನೇಷನ್ 100 ಕೊಟ್ಟಿರ್ತೀವಿ. ಎಲ್ಲ ಜಿಲ್ಲೆಗೂ 100 ಇಲ್ಲಿ ಎಲೆಕ್ಟ್ರಿಕ್ ಪ್ಲಸ್ 100. MD ಅವ್ರ ಹತ್ರ ಒಂದು 100 ಇರುತ್ತೆ. ಅವ್ರು ನೋಡ್ಕೊಂಡು ಎಲ್ಲೆಲ್ಲ ಆದ್ಯತೆ ಬೇಕು. ಸರ್, ಈಗ ಪ್ರತಿ ಸಲ ಹೊಸ ಬಸ್ಸುಗಳು ಬಂದಾಗ ಮೈಸೂರು ಡಿವಿಷನ್ ಬೆಂಗಳೂರು ಡಿವಿಷನ್ ಕೊಡ್ತಾರೆ. ಅಲ್ಲಿ ಇರುವಂತ ಹಳೆ ಬಸ್ಗಳನ್ನ ಇಲ್ಲಿ ಕೊಡ್ತಾರೆ. ಅದೇ ಸಂಪ್ರದಾಯ. ಈಗ 1 ನಿಮಿಷ ಇರಿ. ನಾನು 4 ವರ್ಷ 4 ತಿಂಗಳು ಹಿಂದೆ ಮಿನಿಸ್ಟರ್ ಆಗಿದ್ದೆ. ಯಾವತ್ತಾದ್ರೂ ಕೊಟ್ಟಿದ್ನಾ? ಇಲ್ಲ, ಬಿಜೆಪಿ ಗೌರ್ಮೆಂಟ್ ನಾನು ಯಾವತ್ತೂ ಕೊಟ್ಟಿಲ್ಲ. ಆಮೇಲೆ ಈ ಸಲಿನೂ ಕೊಡಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ 100 ಬಸ್ ಏನೋ ಕೊಟ್ಟಿದ್ರಂತೆ. ನಾನಂತೂ ಕೊಡೋದಿಲ್ಲ. ಸರ್, ಈಗ ಆಮೇಲೆ ಅನೇಕ ಕಡೆಗಳಲ್ಲಿ ಬಸ್ ಸ್ಟ್ಯಾಂಡ್ಗಳ ಅವಶ್ಯಕತೆ ಇದೆ ಸರ್. ಅದು ಇದೆ. ಅದನ್ನ ಯಾವ ರೀತಿ ಹಿಂದೆ ಬೇಕಾದಷ್ಟು ಬಸ್ ಸ್ಟ್ಯಾಂಡ್ಗಳು ಉದ್ಘಾಟನೆ ಆಗಿದೆ. ಭಾಳ ಇಡೀ ರಾಜ್ಯ ಎಲ್ಲ ಕಂಪೇರ್ ಮಾಡಿದ್ರೆ ಒಂದು 7-8 ಕಡೆ ಇರ್ಬೋದು ಅಷ್ಟೇ. ಉಳಿದಿರ್ತಕ್ಕಂಥ ತಾಲೂಕು ಹೆಡ್ ಕ್ವಾರ್ಟರ್ಸು, ಜಿಲ್ಲಾ ಹೆಡ್ ಕ್ವಾರ್ಟರ್ಸು ಎಲ್ಲ ಕಡೆ ಕೂಡ ಆಗಿದೆ. ನಮ್ಮ ಕಡೆಯಲ್ಲಿ ಅಂತಲ್ಲ, ಈ 15-20 ವರ್ಷದಿಂದ ಆಗ್ತಾ ಬಂದಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸರ್, ಈಗ ದೊಡ್ಡ ನಗರಗಳಾಗಿದ್ದಾವೆ, ಅಲ್ಲಿ ಬಸ್ ಸ್ಟ್ಯಾಂಡ್ಗಳ ಕೊರತೆ ಇದೆ ಸರ್. ಮಾಡ್ತೀವಿ, ಹಂತವಾಗಿ ಮಾಡ್ಕೊಂಡು ಹೋಗ್ತೀವಿ. ಯಾವುದಕ್ಕೆ ಏನಿಲ್ಲ, ಬೇಗನೆ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಅದು ಇದು ಸ್ಮಾರ್ಟ್ ಸಿಟಿ. ಅದು ಸ್ವಲ್ಪ CM ಅವರು ಬರ್ಬೇಕು. ಅದಕ್ಕೆ CM ಅವರು ಕರ್ಕೊಂಡ್ಬರ್ತೀವಿ, ಅವ್ರ ಕೈಲಿ ಮಾಡಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಆದಷ್ಟು ಬೇಗ CM ಟೈಮ್ ತಗೊಂಡು ಮಾಡ್ತಾರೆ. ಜಾಗ ನಮ್ಮದು, 50% ಹಣನೂ ನಮ್ಮದು, ಇನ್ನು 50% ಅಂತ ಈಗ ಥ್ಯಾಂಕ್ ಯು ಸರ್.